ಗಂಗಾಧರ ಮೂರ್ತಿ ಅವರೇ, ಯಾಕೋ ಎರಡೂ ನ್ಯಾಷನಲ್ ಪಾರ್ಟಿಗಳ ಕಿತ್ತಾಟವನ್ನ ನೋಡ್ತಾ ಇದ್ಬಿಟ್ರೆ ಹಾವು ಮುಂಗ್ಸಿ ಯುದ್ಧ ಆಗತ್ತೆ ಅಂತ. ಒಂದು ಪಾರ್ಟಿ ಮಾತ್ರ, ಒಂದ್ ನಿಮಿಷ, ಅವ್ರ ಟೈಮ್ ಇದೆ. ಎರಡು ಪಾರ್ಟಿ ಅಂತ ಹೇಳ್ಬೇಡಿ. ಬಿಜೆಪಿ ಕಿತ್ತಾಟ ಅಯ್ಯೋ ಅನ್ಸಲ್ವಾ? ಆಯ್ತು ಸರ್. ಎಸ್ ಗಂಗಾಧರ ಮೂರ್ತಿ ಅವರೇ, ಈಗ ಒಂದು ಕೆಲಸ ಮಾಡಿ, ಆ್ಯಂಕರು ಅವನೇ ಆಗ್ಬಿಟ್ಲಿ, ಬೆಸ್ಟು ಕ್ವಶನ್ ಅವನೇ ಕೇಳ್ತಾನೆ, ಇದು ಎರಡೂ ಮಾಡ್ತಾನೆ, ಅವನೇ ಆಗ್ಬಿಟ್ರೆ ನಾನು ಆನ್ಸರ್ ಮಾಡಕ್ಕೆ ಶುರು ಆಯ್ತು. ಏನಪ್ಪ ನಿಮ್ಮ ಗೆಳೆತರದಿಂದ ಹಿಂಗೆಲ್ಲ ಮಾತಾಡ್ಬೇಡ. ಸೋದರಿಗೆ ಮಾತ್ರ ಮಾತಾಡಕ್ ಸಾಧ್ಯ, ಇನ್ಯಾರಿಗೆ ಮಾತಾಡಕ್ ಸಾಧ್ಯ? ನಾನೇನು ಅಂದ್ರೆ ಅನ್ಸ್ಕೋಬಾರ್ದ. ಒಂದು ವಯಸ್ಸಲ್ಲಿ ನನಗಿನ ಚಿಕ್ಕೋನ್, ಇವರೆಲ್ಲ ಒಂದ್ ನಿಮಿಷ ಕೇಳಪ್ಪ, ವಯಸ್ಸಲ್ಲಿ ನನಗಿನ ಚಿಕ್ಕೋನ್. ಇಲ್ಲ ಇಲ್ಲ, ನಾನು ನಿನಗೆ ದುಡ್ಡು ಎಷ್ಟು ಹೇಳು, ಸುಮ್ಮನೆ ಇರ್ಬೇಕು. ಡಿಬೇಟ್ ಆಗಿದೆ. ಪಾಯಿಂಟಿಗೆ ಬರೋಣ. ಈಗ ಬಿಜೆಪಿ ಅವಮಾನ ಆಗಿಲ್ಲ ನಿಮ್ಗೆ? 3 ಸೀಟ್ ಹೇಳ್ತೀನಿ, ಇದಕ್ಕೆಲ್ಲ ಇಷ್ಟ ಒಂದ್ ನಿಮಿಷ ಸರ್, ಅವ್ರ ಉತ್ತರ ಕೊಡಿ. ಮಹೇಶ್ವರಿ ಒಂದ್ ನಿಮಿಷ ಇರಿ, ಅವ್ರ ಉತ್ತರ ಕೊಡಿ. 3 ಸೀಟು ಪಾಪ. ನಾಗರಾಜ್ ಯಾದವ್ ಅವರು ಯಾಕ ಪಾಪ ಅಂತ ನಮ್ಮ ಮೇಲೆ ಭಾರಿ ಕನಿಕರ ತೋರಿಸ್ತಿದ್ದಾರೆ. ಲಾಸ್ಟ್ ಟೈಮ್ ಇವ್ರು ಕನಿಕರ ತೋರಿಸಿದ್ರು ಅಂತ ಕೈ ಕಟ್ಕೊಂಡ್ಬಂದು ನಮ್ಗೆ ಅಧಿಕಾರ ಕೊಟ್ರು ಅಂತ ಹೇಳಿ ಇವ್ರ ಜೊತೆ ಹೋಗಿ 9 ಸೀಟ್ ತಗೊಂಡು MP ಇವ್ರು ನಮ್ಮನ್ನೂ ಸೋಲಿಸಿ ಅವರು ಸೋತು ಅವರೊಂದು ನಾವೊಂದು ಪರಿಸ್ಥಿತಿಗೆ ಬಂದ್ವಿ. ಕೊನೆಗೆ ಮೊನ್ನೆ ಮುಖ್ಯಮಂತ್ರಿಯವರು ಬಾಯಲ್ಲಿ ಖಂಡಿತವಾಗ್ಲೂ ನಾನು ಅಬ್ಸರ್ವ್ ಮಾಡ್ದಂಗೆ ಅವ್ರ ಎದೆಯಲ್ಲಿ ಹೊಟ್ಟೆಯಲ್ಲಿ ಸತ್ಯ ಉಳಿಯೋದೇ ಇಲ್ಲ. ಯಾವತ್ತಾನ ಒಂದು ದಿವಸ ಹೊರಗೆ ಹಾಕ್ತಾರೆ ಅವರು. ಇವ್ರದೇ ಜನಾಂಗದ ನಾಯಕ ಕೃಷ್ಣಪ್ಪನವ್ರಿಗೆ ಟಿಕೆಟ್ ತಪ್ಪಿಸ್ದೆ ಅಂತೇಳಿ, ತಪ್ಪಿಸಿದ್ದು ನಾನೇ ಕಣಮ್ಮ ಅಂತೇಳಿ ಅಮ್ಮನ ಪಾಪ ಪಾರ್ಟಿಗೆ ಸೇರಿಸ್ಕೊಳ್ಳೋವಾಗ ಹೇಳಿದ್ರು. KR ನಗರದಲ್ಲಿ ಮಾದೇವ್ ಅಂತ ನಮ್ಮ ಹಳೆ ಸ್ನೇಹಿತ ಯುಜಂತಾಳ ಅಧ್ಯಕ್ಷ ಆಗಿದ್ದ, ಮಂಚನಹಳ್ಳಿ ಮಾದೇವ್ ಅಂತೇಳಿ, ಅವನಿಗೆ ತಪ್ಪಿಸಿ ಟಿಕೆಟನ್ನು ವಿಶ್ವನಾಥಕ್ಕೆ ಕೊಡಿಸಿದ್ರು. ಅವ್ರಿಗೂ ಆ ಕಾನ್ಸ್ಟಿಟ್ಯೂನ್ಸಿಲಿ ಅವ್ರ ಮಗಳನ್ನ ಇಟ್ಕೊಂಡೇ ಹೇಳಿದ್ರು, ನಿನ್ನ ತಂದೆಗೆ ಟಿಕೆಟ್ ತಪ್ಪಿಸಿದ್ದು ನಾನೇನಮ್ಮ ಅಂತ. ಮೊನ್ನೆ ಮಂಡ್ಯದಲ್ಲಿ ಹೇಳಿದ್ರು, ಭಾಳ ಅದ್ಭುತವಾದ ಭಾಷಣ. ಆ ಸುಮಲತನ್ನು ಗೆಲ್ಲಿಸಿದ್ದು ಕಾಂಗ್ರೆಸ್ಸು, ನಾವು ಗೆಲ್ಲಿಸಿದ್ದು ಅಂತ ಅಂದರು. ಅಂದರೆ ಸತ್ಯ ಭಾಳ ದಿವಸ ನಿಲ್ಲಲ್ಲ, ಅದರಲ್ಲೂ ಎಕ್ಸ್ಪೆಷಲಿ ಸಿದ್ದರಾಮಯ್ಯನವ್ರ ಹೊಟ್ಟೆಲಿ ನಿಲ್ಲಲ್ಲ. ನಂಗೆ ಗೊತ್ತು ನಾಗರಾಜ್ ಯಾದವ್ ಅಲ್ಲಿ ನಿಲ್ತದೆ, ಯಾಕೆಂದರೆ ಸುಳ್ಳೇ ತುಂಬ್ಕೊಂಡಿರೋವಾಗ ನಾಗರಾಜ್ ಯಾದವ್ ವಾದ ಮಾಡ್ತಾನೇ ಇರ್ತಾನೆ. 9-3 9 ಇವ್ರ ಜೊತೆ ಹೋಗಿ 9 ಸೀಟ್ ತಗೊಂಡು ಈ ಸೋಲೋ ಬದಲು ನಮಗೆ ಗೆಲ್ಲೋಂಥ 3 ತಗೊಂಡು 3 ಗೆದ್ದರೆ ಏನು ಸಂತೋಷ ಅಲ್ವಾ? 100% ರಿಸಲ್ಟ್ ಅಲ್ವಾ? ಹಾಂ, ಕಾಲೆಳಿಯೋರ ಜೊತೆ ಕಾಲೆಳಿಯೋರ ಜೊತೆ ಸವಾಲ ಬೆನ್ನಿಗೆ ಚೂರಿ ಹಾಕೋರ ಜೊತೆ ಬದಲು ಈಗ ಅಷ್ಟೊಂದು ಬಹಳ ಪ್ರೀತಿ ಇರೋರು ಸುಮಲತನ ಕಾಂಗ್ರೆಸ್ ಸೇರ್ಸ್ಕೊಂಡು ಟಿಕೆಟ್ ಕೊಡ್ಬೇಕಿತ್ತು. ಯಾಕೆ ಕೊಡ್ಲಿಲ್ಲ? ವ್ಯಾಪಾರ ಸೇಲ್ ಆಗಿದೆಲ್ಲ, ಯಾಕೆ ಕೊಡ್ಲಿಲ್ಲ? ಸೇಲ್ ಆಗಿದೆ ಅಂತ ನಮ್ಮ ಡಾಕ್ಟರ್ ರವೀಂದ್ರ ಮಂಡ್ಯ ಬಹಳ ಅದ್ಭುತವಾಗಿ ಹೇಳಿದ್ರು. ಕಾಂಗ್ರೆಸ್ ಟಿಕೆಟ್ ಡಾಕ್ಟರ್ ರವೀಂದ್ರ ಕಾಂಗ್ರೆಸ್ ಯಾರ್ದು ಸೇಲ್ ಅಂತ ಪಾಂಡವಪುರದಲ್ಲಿ ಟಿಕೆಟ್ ಕೇಳಿದ್ರು, ಅವರು ಕೊಡ್ಲಿಲ್ಲ. ದರ್ಶನ್ ಪುಟ್ಟಣ್ಣಯ್ಯವ್ರಿಗೆ ಕೊಡ್ತೀನಿ ಅಂತ ಹೇಳಿ ಮಹಾನ್ ಏನು ರೈತರ ಪರ ಅಂತ ಕೊಟ್ಕೊಂಡ್ರು. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಆತನಿಗೆ ಕರೆದು ಎಲ್ಲ ಮಾತಾಡಿ ನೆಕ್ಸ್ಟ್ MP ಚುನಾವಣೆ ಟಿಕೆಟ್ ರವೀಂದ್ರ ಕೊಡ್ಲಿ. ಸ್ಟಾರ್ ಚಂದ್ರು ನಿಮ್ಮ ಪಾರ್ಟಿ ಮೆಂಬರಾ? ಅವ್ರ ಪಾರ್ಟಿ ಡಿಸಿಷನ್, ಕರೆಕ್ಟ್. ಅವ್ರ ಪಾರ್ಟಿಯ ಡಿಸಿಷನ್ ಆ ರೀತಿ ಇರಬೇಕಾದ್ರೆ ನಿಮ್ಮ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ ಸ್ವಾಮಿ, ಬೇರೆಯವ್ರ ತಟ್ಟೆಯಲ್ಲಿ ನೊಣ ಯಾಕೆ ಹುಡುಕ್ತೀರಿ? ಬೇರೆಯವ್ರ ತಟ್ಟೆಯಲ್ಲಿ ನೊಣ ಯಾಕೆ ಹುಡುಕ್ತೀರಿ? ನಿಮ್ಮ ತಟ್ಟೆಯಲ್ಲಿ ಯಜ್ಞ ಇದೆ, ಅನೌನ್ಸ್ ಮಾಡಿದೆ. 7 ಸೀಟ್ ಒಳಗಡೆ ಒಂದು ಪಕ್ಷದವರೇ ಅಲ್ಲ, ಎರಡನೇದು ಇಬ್ರು ಬಿಜೆಪಿ ನಾಯಕರುಗಳು, ಬಿಜೆಪಿ ಮೆಂಬರ್ಶಿಪ್ ಇದ್ದವರು ಪಾಪ ಸಿಟ್ಟಿಂಗ್ MP ಇದ್ರು. ಇವ್ರು ದೇವೇಗೌಡರು ಬರ್ತಾರಂತ ಗೌರವವಾಗಿ ಟಿಕೆಟ್ ಕೊಟ್ಟಾಗ ಅವ್ರನ್ನ ಹಾಳು ಮಾಡ್ಬಿಟ್ರಲ್ರಿ, ಬಲಿ ತಗೊಂಡ್ರಿ. ಎಂತ ಜನ ಇವರು ಗೆಲ್ಲಿಲ್ಲ. ಪಾಪ ಮುದ್ದನ್ಮೇಗೌಡನ ಕೊಟ್ಟಿದ್ರೆ ಆರಾಮಾಗಿ ಗೆಲ್ತಾ ಇದ್ರು. ಎಂತ ಮನೆ ಹಾಳು ಕೆಲಸ ಆಯ್ತು ಅಂತಂದ್ರೆ ನಮ್ಗೆ ಹೊಟ್ಟೆ ಉರಿತಾ ಇದ್ವು. ವಾಪಸ್ ಕರ್ಕ ಬಂದ್ವಿ, ದೇವೇಗೌಡರಿಗೋಸ್ಕರ ನಿಮ್ನ ಬಲಿ ಕೊಟ್ಟಿವಿ, ವಾಪಸ್ ಬಾ ಅಂತ ಕರ್ಕ ಬಂದು ಕೊಟ್ಟಿದೀವ್ರಿ. ಮಾಡಿದ ತಪ್ಪು ನಾನು ಸರಿ ಮಾಡ್ಕೊಂಡಿದ್ದೀವಿ, ನಿಮ್ಮ ತಪ್ಪು ಪಶ್ಚಾತ್ತಾಪವಾಗಿ ನಿಮ್ಮ ಪ್ಲೇಟ್ ಅಲ್ಲಿ ನಿರಾಶರಾಗಿದ್ದೀರಿ. ಕೊಟ್ಟಿಲ್ಲ ನಿಮ್ಗೆ ಬಿಜೆಪಿಯವರು, ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ನಿಮ್ನ. ಮುದ್ದನ್ಮೇಗೌಡರು ಟಿಕೆಟ್ ತಪ್ಪಿದಾಗ ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಈ ನನ್ನ ತಪ್ಪಿಗೆ ಕಾರಣ ಇವತ್ತಿನ PCC ಪ್ರೆಸಿಡೆಂಟ್ ಅಂತ. ಅವತ್ತೇ ಇಲ್ಲ ನಾವ್ ಹೇಳಿದ್ದಲ್ಲ, ಅದು ಇವತ್ತು ರೆಕಾರ್ಡ್ ತಕ್ಷಣ ಸುದ್ದಿಗೋಷ್ಠಿ ಮಾಡಿ ಬೇಡ ಅಂದ್ರು ಅಲ್ಲೇ ಬೇಕು. ಒಂದೇ ನಿಮಿಷ,
ಕಾಂಗ್ರೆಸ್ ಪಾರ್ಟಿ ಅವತ್ತು ನಮಗೆ ಈ ಸೀಟ್ ತಗೋಬೇಕಾ ಆ ಸೀಟ್ ತಗೋಬೇಕಂತ ಚರ್ಚೆ ಮಾಡೋ ಪರಿಸ್ಥಿತಿಲಿದ್ರ ನೀವು? 100%. ಸೋತ್ ಸುಣ್ಣಾಗಿ ದೇಶದಲ್ಲಿ ಸರ್, ಕೇಳಿ ಸಿಗಲ್ಲ ಕೊಡ್ತೀವಿ ಸರ್ ನಾವು. 44 Yes, yes. ಮಹೇಶ್ ಒಂದ್ ನಿಮಿಷ, ನಾಗರಾಜ್ ಅವರೇ, ಒಂದ್ ನಿಮಿಷ, ಗಂಗಾಧರ್ ಮೂರ್ತಿ ಅವರು, ಗಂಗಾಧರ್ ಮೂರ್ತಿ ಅವರು, ಮಹೇಶ್ ವಿಧಾನಸಭೆಯಲ್ಲಿ ಹೊಸ ಮುಖಗಳಿಗೆಲ್ಲ ಕೊಟ್ಟು ಮಕಾಡೆ ಮಲಗ್ಬಿಡುವಂತ ಪರಿಸ್ಥಿತಿ ಆಯ್ತಲ್ಲ ನಿಮ್ದು. ಈಗ ಲೋಕಸಭೆಯಲ್ಲೂ ಅದೇ ಎಕ್ಸ್ಪೆರಿಮೆಂಟ್ ಮಾಡಿ ಮತ್ತೆ ಅದೇ ರೀತಿಯಾಗಿ ದೊಣ್ಣೆ ಇಡ್ತೀನೋ ಆಸೆನಾ? ಅಲ್ಲ, ನಾನೇನು ವಿಧಾನಸಭೆಯಲ್ಲಿ ನಾವು ಬಹಳ ಏನು ಸೋತಿದ್ದೀವಿ ಅಂತ ನಾನು ಒಪ್ಕೊಳ್ತಾ ಇದ್ದಲ್ಲ. ನಿಮ್ಗೊಂದು ವಿಷಯ ಅದಕ್ಕೆ ಕೇಳಿದೆ ನಾನು, ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣ ಸರ್, ನಮ್ಮ ತಗೊಂಡಿರೋದು ನಾವು ಕಳೆದ ಬಾರಿಗೂ ನಾವು ಏನು ತಗೊಂಡಿದ್ದೀವಿ ಪರ್ಸೆಂಟ್, ಅದೇ ಪರ್ಸೆಂಟ್ ಇದೆ. ಎಲ್ಲಿ ವ್ಯತ್ಯಾಸ ಆಗಿದ್ದು ನಮ್ಮ ಒಂದು ನಿಮಿಷ ಸ್ವಲ್ಪ ನೋಡಿ, ಯು ಆರ್ ಎ ಸೀನಿಯರ್ ಮ್ಯಾನ್, ಸ್ವಲ್ಪ ಸರಿಗಿರ್ಬೇಕು. ನಾವು ಕಳ್ಕೊಂಡಿರೋದ್ರಿಂದೇನೋ ಗಂಗಾಧರ್ ಮೂರ್ತಿ ಅವ್ರ ಪಾರ್ಟಿ ಅವ್ರು ಏನು ತೆಗೆದುಕೊಳ್ಬೇಕಾಗಿದ್ದಂಥದ್ದು 17% ತೆಗೆದುಕೊಂಡಂಥ ಜಾಗದಲ್ಲಿ ಅವ್ರು ಕಡಿಮೆ ತೆಗೆದಿದ್ದ ಕಾರಣಕ್ಕೆ ನಮ್ಗೆ ಸೋಲಾಗಿದೆ. ವಿಷಯ ಹೇಳ್ತೀನಿ ಕಡೆ. ಆದರೂ ನಿಮ್ಗೊಂದು ವಿಷಯ ಹೇಳ್ತೀನಿ, ಒಂದು ರಾಜಕೀಯ ಪಾರ್ಟಿ ಅಂತಕ್ಕಂಥದ್ದು ನಿಂತ ನೀರಲ್ಲ. ಪ್ರತಿ ಸಂದರ್ಭದಲ್ಲೂ ಕೂಡ ಅದು ಆ ಕಾಲಘಟ್ಟಕ್ಕೆ ತಕ್ಕಂತೆ ಅವತ್ತಿನ ಪರಿಸ್ಥಿತಿಗೆ ನೇಚರ್ ಡಸ್ ವಾಟ್ ಇಟ್ ಲೈಕ್ಸ್ ಅಂತ ಹೇಳ್ತಾರೆ. ಪ್ರತಿಯೊಂದು ಸಂದರ್ಭಿಕವಾಗಿ ಏನಾದರೂ ಹೊಸ ಮುಖಗಳಿಗೆ ಕೊಡೋದೆ ಅಲ್ಲ, ಖಂಡಿತವಾಗ್ಲೂ ಪ್ರಯೋಗಗಳು. ನಾವು ನೋಡಿ ಇವತ್ತು ಕೊಟ್ಟಿದ್ದೀವಿ 197 ಸೀಟ್ ಅನೌನ್ಸ್ ಮಾಡಿದ್ದೀವಿ. ಇಲ್ಲಿ ತಗ 197 ಬದಲಾವಣೆ ಕಾರಣ ಏನು? ಎಲ್ಲಾಗ್ತಾ ಇದೆ ಚರ್ಚೆ ಆಗ್ತಾ ಇದೆಯಲ್ಲ, ಯದುವೀರವ್ರು ಅವರೇ ಬಹಿರಂಗವಾಗಿ ಮಾತಾಡ್ತಿದ್ದಾರೆ. ಡೊಮೈನಲ್ಲಿ ಚರ್ಚೆ ಆಗಲಿ ಸರ್. ನಿಮ್ಗೊಂದು ವಿಷಯ ಹೇಳ್ತೀನಿ, ಎಲ್ಲದಕ್ಕೂ ಯಾವುದಕ್ಕೂ ಪ್ರತಿಯೊಂದಕ್ಕೂ ಯಾವುದೋ ಒಂದು BJP ತೀರ್ಮಾನ ತೆಗೆದುಕೊಳ್ಳೋದ್ರಿಂದ ಲಾ ಇರ್ತಕ್ಕಂಥದ್ದು ಈ ದೇಶದ ಒಳಗಡೆ ಆದರಣೀಯ ನರೇಂದ್ರ ಮೋದಿ ಅವರು 300 ಏನು ಸರ್ ಸರ್, ನಾನು ಹೇಳ್ತಿ ಕೇಳಿ, ಹೊಸ ನೀರು ಹಳೆ ಚಿಗುರು ತೆಗೆದುಹಾಕಿ ಆಯ್ತಾ, ಹಳೆ ಚಿಗುರು ಹೊಸ ಬೇರು, ಸುಮ್ಮನೆ ಬರೆದಿದ್ದಲ್ಲ ಕವನ, ಅದನ್ನು ಗೊತ್ತಾಯ್ತೇನೆ. ಈಗ ಹಂಗಿದ್ದಾಗ ಎಲ್ಲ ಹಳೆ ಬೇರುಗಳನ್ನು ತೆಗೆದಾಕ್ಬೇಕೀಗ. ಹಳೆ ಬೇರು ಅಂತಂತಲ್ಲ, ಸಹಜ ಅಲ್ಲ ಸರ್. ರಾಜಕೀಯ ಪಾರ್ಟಿಯ ಒಂದು ಪ್ರಕ್ರಿಯೆ ಒಳಗಡೆ ಪ್ರೋಸೆಸ್ ಅದು, ಗೊತ್ತಾಯ್ತಾನೆ, ಒಂದು ಪ್ರೋಸೆಸಿಂಗ್ ಅದು. ಯಾರು ಕೂಡ ಈ ಶಾಶ್ವತ ಅಂತಲ್ಲ ರಾಜಕಾರಣದ ಒಳಗಡೆ. BJP ಅಂತಕ್ಕಂಥ ಒಂದು ನಮ್ದು ಸಿದ್ಧಾಂತ, ನಮ್ದು ವೈಚಾರಿಕತೆ, ನಮ್ಮ ವಿಚಾರ. ನಿಮ್ಮ ಪಾರ್ಟಿಯಲ್ಲಿ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅಂತ ಹೇಳಿ ನಮಗಂತೂ ಹೊರಗಡೆ ಕಣ್ಣಿಗೆ ಕಾಣಿಸುತ್ತಪ್ಪ, ಒಳಗಡೆ ಇರೋರು ಕಾಣುತ್ತೋ ಇಲ್ಲ. ನಾನು ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, BJP ಅಂತಕ್ಕಂಥ ಒಬ್ಬ ಕಾರ್ಯಕರ್ತ ಇರತಕ್ಕಂಥ ಇದ್ರ ಒಳಗಡೆ 100ಕ್ಕೆ 99.99 ಪರಿಶುದ್ಧವಾದಂಥ ಪ್ರತಿಯೊಬ್ಬರು ಕೂಡ ಅಂತಸತ್ವದೊಳಗಡೆ ಒಂದು ವೈಚಾರಿಕ ಬದ್ಧತೆ ಇವೆಲ್ಲ ಡೈಲಾಗ್ಗಳು ಬೇಡ, ಮೇಲ್ನೋಟಕ್ಕೆ ಕಾಣುವಂತ. ನಾನು ವಾಪಸ್ ಕೊಡ್ತೀನಿ ನಾಗರಾಜ್ ಅವರು.